ಶಿವತಾಂಡವ. ಯಪ್ಪ, ಈ ತರನು ಸಿನಿಮಾನ ತೋರಿಸಬಹುದು ಅಂತ ನಮ್ಮ ಜನ್ಯ ಅವರು ತಮ್ಮ ಡೆಬ್ಯೂ ಡೈರೆಕ್ಷನ್ ಅಲ್ಲೇ ತೋರಿಸಿದ್ದಾರೆ. ಆ ಕೊನೆ 20 ನಿಮಿಷ ಸಿನಿಮಾದಲ್ಲೇ ಮುಳುಗಿ ಬಿಡ್ಬೇಕು ನಾವು. ಆಗಿದೆ ಗುರು. ಬನ್ನಿ ನಮ್ ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಜೊತೆಗೆ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಅಲ್ಲಿ ಬಂದಿರುವಂತ 45 ಸಿನಿಮಾ ಹೇಗಿತ್ತು, ಏನೇನೆಲ್ಲ ಇಷ್ಟ ಆಯ್ತು, ಸಿನಿಮಾ ಅನ್ಕೊಂಡ್ ಹಾಗೇನೆ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ ಅಂತ ಮಾತಾಡ್ಕೊಂಡ್ ಬರೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ರೆ ವಿಡಿಯೋ ತುಂಬಾನೇ ರೀಚ್ ಆಗುತ್ತೆ. ಓಕೆ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. 45 ಡೈರೆಕ್ಟೆಡ್ ಬೈ ಅರ್ಜುನ್ ಜನ್ಯ. ರೀಸೆಂಟ್ ಆಗಿ ಬಂದಿರುವಂತ ದೈವದ ಸಿನಿಮಾಗಳೆಲ್ಲ ಬ್ಲಾಕ್ ಬಸ್ಟರ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಕಾಂತಾರ ಆಗಿರ್ಬೋದು, ಮಹಾವತಾರ, ನರಸಿಂಹ ಸಿನಿಮಾ ಆಗಿರ್ಬೋದು. ಹಾಗೆ ಈಗ ಬಂದಿರುವ 45 ಸಿನಿಮಾ ಅದೇ ಲಿಸ್ಟ್ ಅಲ್ಲಿ ಸೇರಬಹುದಾ ಅಂತ ಅನಿಸ್ತಾ ಇದೆ. ಆ ದೈವ ಹೇಗಿದೆ, ಯಾರು, ಏನೇನೆಲ್ಲ ಮಾಡುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಸಿನಿಮಾದ ಪ್ಲಾಟ್ ನ ವಿಚಾರಕ್ಕೆ ಬಂದ್ರೆ, ನಮ್ಮ ರಾಜ್ ಬಿ ಶೆಟ್ಟಿ ಅವರು ಗೊತ್ತಿಲ್ಲದೆ ಒಂದು ತಪ್ಪನ್ನ ಮಾಡ್ತಾರೆ. ಆ ತಪ್ಪು ಯಾಕಾಗುತ್ತೆ, ಅದರ ನಂತರ ಏನಾಗುತ್ತೆ, ಆ ಕೊನೆಗೆ ತಪ್ಪಿಂದ ಹೊರಗೆ ಬರ್ತಾರ, ಅವ್ರಿಗೆ ಏನ್ ಶಿಕ್ಷೆ ಆಗುತ್ತೆ ಅನ್ನೋದೇ ಈ ಕತೆ. ಈ ಕತೆನ ಒಂದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ, ಡಿಫ್ರೆಂಟ್ ಮೆಟಾಫರ್ ಅಲ್ಲಿ ಜನ್ಯ ಅವರು ತೋರಿಸಿರುವಂತದಕ್ಕೆ ಇಲ್ಲಿ ಒಂದು ಮೆಚ್ಚುಗೆ ಬರಲೇಬೇಕು. ಜೊತೆಗೆ ಆ 3 ಸ್ಟಾರ್ ಗಳನ್ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ಪ್ರೆಸೆಂಟ್ ಮಾಡಿ, ಅವರ ಕ್ಯಾರೆಕ್ಟರ್ ಗೆ ಡಿಫ್ರೆಂಟ್ ಎಲಿಮೆಂಟ್ ಗಳನ್ನ ಸೆಟ್ ಮಾಡಿ, ಇದನ್ನು ಸಹ ಒಂದು ಕಾಮಿಡಿ ಪ್ರೆಸೆನ್ಸ್ ಅಲ್ಲಿ ತೋರಿಸಬಹುದು ಅಂತ ಪ್ರೂವ್ ಮಾಡಿದ್ದಾರೆ. ಅದು ಇಲ್ಲಿ ವರ್ಕ್ ಆಗಿದೆ. ಜೊತೆಗೆ ವಿಎಫ್ಎಕ್ಸ್ ಮತ್ತೆ ಕಲ್ಟ್ ಎಲಿಮೆಂಟ್ ಗಳು ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಇನ್ನ ಬೆಟರ್ ಆಗಿದ್ರೆ, ಅಂದ್ರೆ ಇದರ ಬಗ್ಗೆ ಇನ್ನ ಸ್ವಲ್ಪ ವರ್ಕ್ ಮಾಡಿದ್ರೆ ಚೆನ್ನಾಗಿರೋದು. ಬಟ್ ಅಪ್ರಿಸಿಯೇಷನ್ ಸಿಗ್ಲೇಬೇಕು. ಯಾಕಂದ್ರೆ ಒಂದು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ನ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು, ಅವರ ಕ್ಯಾರೆಕ್ಟರ್ ನನಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಫೀಲ್ ಆಯ್ತು. ಆ ರೀತಿ ಅವರ ಪರ್ಫಾರ್ಮೆನ್ಸ್ ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅವರ ಹಳೆಯ ಸಿನಿಮಾದ ಡೈಲಾಗ್ಸ್ ಗಳು ಆಗಿರ್ಬೋದು, ಅವರ ಆಕ್ಟಿಂಗ್ ನ ರೀಕ್ರಿಯೇಟ್ ಮಾಡಿರೋದು ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿದೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಶಿವಣ್ಣ, ಆ ಕ್ಲೈಮ್ಯಾಕ್ಸ್ ಏನ್ ಫೀಲ್ ಗುರು, ಗೂಸ್ ಬನ್ ಸ್ಟಫ್ ಅಂತ ಹೇಳ್ಬೋದು. ಮೋಸ್ಟ್ಲಿ ಶಿವಣ್ಣ ಅವ್ರನ್ನ ಈ ರೀತಿ ಮುಂಚೆ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಅವರ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಗುರು. ಆಕ್ಷನ್ ಸೀನ್ಸ್ ಗಳಲ್ಲಿ, ಡಿವೈನ್ ಸೀನ್ಸ್ ಗಳಲ್ಲಿ ಸಖತ್ ವೈಬ್ ಕ್ರಿಯೇಟ್ ಮಾಡಿದ್ದಾರೆ. ಥಿಯೇಟರ್ ಅಲ್ಲಿ ಆ ಕೊನೆ 20 ನಿಮಿಷ ಎಲ್ಲರೂ ಸೀಟ್ ಇಂದ ಎದ್ದು ನೋಡೋ ರೀತಿ ಇತ್ತು. ಮತ್ತೆ ಆ ಬಿಜಿಎಂ ಅಂಡ್ ಸಾಂಗ್ಸ್ ಸೀನ್ಸ್ ಗಳನ್ನ ಎಲಿವೇಟ್ ಮಾಡುತ್ತೆ. ಜನ್ಯ ಅವರು ಅವರ ಡೈರೆಕ್ಷನ್ ನ ಜೊತೆಗೆ ಸಾಂಗ್ಸ್ ಮತ್ತೆ ಬಿಜಿಎಂ ಕಡೆಗೂ ಜಾಸ್ತಿ ಗಮನ ಹರಿಸಿದ್ದಾರೆ ಅಂತ ಫೀಲ್ ಆಯ್ತು. ಸೀನ್ಸ್ ಗೆ ತಕ್ಕಂತೆ ಬಿಜಿಎಂ ಚೆನ್ನಾಗಿದೆ. ನೆಗೆಟಿವ್ ಅಲ್ಲಿ ನೋಡೋದಾದ್ರೆ ಜಾಸ್ತಿ ಏನಿಲ್ಲ. ರೈಟಿಂಗ್ ಅಲ್ಲಿ ಸ್ವಲ್ಪ ಇನ್ನ ಬೆಟರ್ ಆಗಿದ್ರೆ, ಅಂದ್ರೆ ಕೆಲವೊಂದು ಸೀನ್ಸ್ ಗಳಲ್ಲಿ ಈ ಸೀನ್ ಬೇಡಾಗಿತ್ತು ಅಂತ ಫೀಲ್ ಆಯ್ತು. ಅದನ್ನ ಬಿಟ್ರೆ ಸಿನಿಮಾದಲ್ಲಿ ಯಾವುದೇ ರೀತಿ ನೆಗೆಟಿವ್ ಏನಿಲ್ಲ. ಒಂದು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ನ ಕನ್ನಡದಲ್ಲಿ ಬಂದಿದೆ, ಕನ್ನಡದಲ್ಲಿ ತೋರಿಸಿದ್ದಾರೆ. ಸಿನಿಮಾನ ಥಿಯೇಟರ್ಗೆ ಹೋಗಿ ಬೆಳೆಸಿ, ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ, ಓವರ್ ಆಲ್ ಸಿನಿಮಾ ಒಂದು ಗ್ರೇಟ್ ವಾಚ್. ಎಸ್ಪೆಷಲಿ ಫ್ಯಾಮಿಲಿ ನೋಡುವಂತ ಸಿನಿಮಾನೇ ಇದು. ಓಕೆ, ಇದಿಷ್ಟು 45 ಸಿನಿಮಾದ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿಯವರೆಗೂ